ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಮಹಾಗಂಡಾಂತರ ಎದುರಾಗಿಬಿಟ್ಟಿದೆ. ಅದು ಕೂಡ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿಗಳ ಕುರ್ಚಿ ಗಡ ಗಡ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ ಇರುವಂತದ್ದು. ಅದರ ನಡುವೆ ಈಗ ಗಂಡಾಂತರ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಡಿಸೆಂಬರ್ ದಿ ಡೇಂಜರ್ ಆದಂತೆ ಕಾಣಿಸ್ತಾ ಇದೆ. ವರ್ಷಾಂತ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಖಾಲಿ. ದಾವಣಗೆರೆಯಲ್ಲಿ ಶಾಸಕ ಬಸವರಾಜ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ವಿಚಾರವಾಗಿ? ಸಿಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ. ಅಂದ್ರೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋದಾಗಿ ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ನಾನು ಏನು ಕೂಡ ಮಾತನಾಡಲ್ಲ, ಮುಂದೆ ಗೊತ್ತಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಈಗಾಗಲೇ ವಿಪಕ್ಷಗಳು ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಅನ್ನುವಂತ ಸುಳಿವು ಕೊಟ್ಟಿರೋದು, 2.5 ವರ್ಷ ಅನ್ನುವಂತ ಒಪ್ಪಂದದ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ, ಇನ್ನು ಅನೇಕರು ಈಗಾಗಲೇ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸಿಎಂ ಕುರ್ಚಿ ಬದಲಾಗುತ್ತೆ, ಡಿಸಿಎಂ ಡಿಕೆ ಅವರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರ ಇತ್ತು. ಇದರ ನಡುವೆ ಈಗ ಶಾಸಕ ಬಸವರಾಜ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ನೋಡಿ, ನಮಗೆಲ್ಲ ಗೊತ್ತಿದೆ, ಏನು ಅವ್ರಿಗೆ ಯಾವುದೋ ಅಸ್ತ್ರಗಳಿಲ್ಲ, ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ದೀವಿ. ಅವರೇನು ಅನ್ಕೊಂಡಿದ್ರು ನಾವು 5 ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಸರ್ಕಾರ ನಡೆಸೋಕ್ಕಾಗಲ್ಲ, ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು. ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾದ್ರು ಒಂದು ಉದ್ದೇಶ, ಜನಗೆ ಯಾರಿಗೂ ಆಕ್ರೋಶ ಇಲ್ಲ. ಈ BJPಗೆ ಅಧಿಕಾರ ಕಳ್ಕೊಂಡಿರಲ್ಲ, ಅದು ಆಕ್ರೋಶ ಇದೆ ಅಷ್ಟೇ. ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ, ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಂಡು ಮಾಡ್ತಾರೆ. ಅದಕ್ಕೆ ಅವು ನಾವೇನು ಸೊಪ್ಪಾಕ ಅವಶ್ಯಕತೆ ಇಲ್ಲ. ಅದೇ ಅದನ್ನೇ ಹೇಳಿದ್ದು ನಾನು. ಈಗ ಅವ್ರ ಮನೇಲೇ ಹೆಗಣ ಬಿದ್ದಿದೆ, ನೊಣ ಹೊಡೆಯಕ್ಕೆ ಹೋಗ್ತಾರೆ. ಕೇಂದ್ರ ಸರ್ಕಾರ ಅವ್ರದ್ದಿದೆ, ಈಗ ನಮ್ಮ GST ಅಮೌಂಟೇ ಕೊಡ್ತಾ ಇಲ್ಲ. ಇನ್ನು ಈಗಾಗಲೇ ಬದಲಾವಣೆ ವಿಚಾರ ಅನ್ನೋದು ಬಹಳ ಸಾಮಾನ್ಯವಾಗಿ ಗೊತ್ತಿರೋದು. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು. ಅದರ ನಡುವೆ ಈಗ ಸ್ವಪಕ್ಷದ ಕಾಂಗ್ರೆಸ್ ಶಾಸಕನೇ ಈ ರೀತಿಯಾಗಿ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂಥದ್ದು, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಎಲ್ಲೋ ಒಂದಿಷ್ಟು ಸಿಂಕ್ ಹೊಡಿತಾ ಇದೆ. ಏನಾಗಬಹುದು ವರ್ಷದ ಕೊನೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಢವ ಢಗಢಗ ಶುರುವಾಗುತ್ತಾ ಅನ್ನೋದು. ಯಾಕಂದ್ರೆ ಸ್ವಪಕ್ಷದ ಶಾಸಕರೇ ಈಗ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಬದಲಾವಣೆ ಆಗತ್ತೆ, ಈಗ ಏನು ಮಾತನಾಡುವುದಿಲ್ಲ, ಮುಂದೆ ನಿಮಗೆ ಗೊತ್ತಾಗತ್ತೆ ಅನ್ನೋದಾದ್ರೆ. ಈಗಾಗಲೇ ಸರಣಿ ದೆಹಲಿಗೆ ನಾಯಕರು ದಂಡಯಾತ್ರೆಯನ್ನ ಮಾಡಿ ಬರ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನು 2.5 ವರ್ಷ ಬದಲಾವಣೆ ಆಗತ್ತೆ ಅನ್ನೋ ಮಾತಿದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದು ಸತ್ಯ ಆಗತ್ತಾ ಅಥವಾ ಇಲ್ಲಿ ಪಿಕ್ಚರ್ ಮೇ ಇನ್ನೇನಾದ್ರೂ ಬದಲಾವಣೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಲ್ಲಿ ಈಗ ಕಾಂಗ್ರೆಸ್ ಶಾಸಕರೇ ಈ ರೀತಿಯಾದಂಥ ಹೇಳಿಕೆ ಕೊಡ್ತಿರೋದ್ರಿಂದ ಈ ಬದಲಾವಣೆ, ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು, ಸಚಿವರಿಗಾಗಲೇ ಹೇಳ್ತಿದ್ದಾರೆ ಯಾವ ಬದಲಾವಣೆ ಇಲ್ಲ. ಏನೋ ಬಜೆಟ್ ಆದ್ಮೇಲೆ ಸಿದ್ದರಾಮಯ್ಯನವರು ಗುಡುಗಿದ್ರು ಏನಂತ, ಸದನದಲ್ಲೇ ಯಾವತ್ತೂ ಕೂಡ ಸಿಎಂ ಬದಲಾವಣೆ ವಿಚಾರ ಇರ್ಬೋದು, ಆ ವಿಚಾರವಾಗಿ ಆ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಡ್ತಾ ಇರಲಿಲ್ಲ. ಆದರೆ ಮುಂದೆ ಬಜೆಟ್ ಕೂಡ ನಾನೇ ಮಂಡನೆ ಮಾಡ್ತೀನಿ ಅನ್ನೋದಾಗಿ ಸಿದ್ದರಾಮಯ್ಯನವರು ಭರವಸೆ ಮಾತನಾಡಿದ್ರು. ಅದಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅಂದ್ರೆ ಮುಂದೂ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥ ಮಾತುಗಳ ಮೂಲಕವಾಗಿ ಮುಂದೂ ಕೂಡ ಕಾಂಗ್ರೆಸ್ನಲ್ಲಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದರೆ ಮತ್ತೆ ಬದಲಾವಣೆ ಆಗುತ್ತೆ, ಅದು ಕೂಡ ಈ ವರ್ಷದ ಅಂತ್ಯ. 2.5 ವರ್ಷ ಇದೇ ವಿಚಾರ ಈಗ ಮತ್ತೆ ಎಲ್ಲರ ತಲೆಯಲ್ಲೂ ಹೊಳಿತಾ ಇರೋದು. ಹಾಗಾದ್ರೆ ಏನು ಒಪ್ಪಂದ ಆಗಿದೆ ಕಾಂಗ್ರೆಸ್ನಲ್ಲಿ? 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಾರೆ. ಅದಾದ್ಮೇಲೆ DCM ಆಗಿರುವಂಥ DK ಶಿವಕುಮಾರ್ ಅವರು ಮತ್ತೆ ಉಳಿದ 2.5 ವರ್ಷಕ್ಕೆ ಅವರು ಸಿಎಂ ಕುರ್ಚಿಯ ಗದ್ದುಗೆಯನ್ನ ಏರ್ತಾರೆ ಅನ್ನುವಂಥ ಮಾತು, ಈ ಒಪ್ಪಂದದ ವಿಚಾರ ಎಲ್ಲವೂ ಸಾಕಷ್ಟು ಬಾರಿ ಬಹಿರಂಗವಾಗಿ ಚರ್ಚೆ ಆಗಿರೋ ವಿಚಾರ. ಆದರೆ ಈಗ ಮತ್ತೆ ಸ್ವಪಕ್ಷದ ಶಾಸಕರಾಗಿರುವಂಥ ಅಂದ್ರೆ ಕಾಂಗ್ರೆಸ್ನ ಶಾಸಕ ಬಸವರಾಜ್ ಶಿವಗಂಗಾ, ಚನ್ನಗಿರಿಯ ಶಾಸಕರು, ಇವರು ಬದಲಾವಣೆಯ ಮಾತುಗಳನ್ನು ಆಡ್ತಿದ್ದಾರೆ.
ಇದೇನು ಹೊಸ್ತಲ್ಲ, ಈ ಹಿಂದೆಯೂ ಕೂಡ ಕಾಂಗ್ರೆಸ್ಸಿನ ಶಾಸಕರೇ ರಕ್ತದಲ್ಲಿ ಬರೆದು ಕೊಡ್ತೀವಿ, ಬದಲಾವಣೆಯಾಗತ್ತೆ, ಏನೋ ಅನೇಕ ಸ್ವಾಮೀಜಿಗಳಿರ್ಬೋದು, ಭೈರವಿ ಮಾತಾ ಅನ್ನುವಂಥವ್ರು ಕೂಡ, ಅವರು ಕೂಡ ಭವಿಷ್ಯ ನೋಡಿದ್ರು. ಹಾಗಾಗಿ ಒಟ್ಟಿನಲ್ಲಿ ಈಗ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನೋಡಿ, ನಮಗೆಲ್ಲ ಗೊತ್ತಿದೆ, ಏನು ಅವರಿಗೆ ಯಾವುದೋ ಅಸ್ತ್ರಗಳಿಲ್ಲ, ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ದೀವಿ. ಅವರೇನು ಅನ್ಕೊಂಡಿದ್ರು ನಾವು 5 ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಸರ್ಕಾರ ನಡೆಸೋಕ್ಕಾಗಲ್ಲ, ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು. ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾದ್ರು ಒಂದು ಉದ್ದೇಶ, ಜನಗೆ ಯಾರಿಗೂ ಆಕ್ರೋಶ ಇಲ್ಲ. ಈ BJPಗೆ ಅಧಿಕಾರ ಕಳ್ಕೊಂಡಿರಲ್ಲ, ಅದು ಆಕ್ರೋಶ ಇದೆ ಅಷ್ಟೇ. ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ, ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಂಡು ಮಾಡ್ತಾರೆ, ಅದಕ್ಕೆ ಅವು ನಾವೇನು ಸ್ವಲ್ಪ ಅವಶ್ಯಕತೆ ಇಲ್ಲ. ನೋಡಿ, ನಮಗೆಲ್ಲ ಗೊತ್ತಿದೆ, ಏನು ಅವರಿಗೆ ಯಾವುದೋ ಅಸ್ತ್ರಗಳಿಲ್ಲ, ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ದೀವಿ. ಅವರೇನು ಅನ್ಕೊಂಡಿದ್ರು ನಾವು 5 ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಲಿ ಮಾಡೋಕ್ಕಾಗಲ್ಲ, ಸರ್ಕಾರ ನಡೆಸೋಕ್ಕಾಗಲ್ಲ, ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು. ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾದ್ರು ಒಂದು ಉದ್ದೇಶ, ಜನಗೆ ಯಾರಿಗೂ ಆಕ್ರೋಶ ಇಲ್ಲ. ಈ BJPಗೆ ಅಧಿಕಾರ ಕಳ್ಕೊಂಡಿರಲ್ಲ, ಅದು ಆಕ್ರೋಶ ಇದೆ ಅಷ್ಟೇ. ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ, ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಂಡು ಮಾಡ್ತಾರೆ, ಅದಕ್ಕೆ ಅವು ನಾವೇನು ಸ್ವಲ್ಪ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳಿದ್ ನಾನು. ಈಗ ಅವ್ರ ಮನೇಲೆ ಹೆಗಣ ಬಿದ್ದಿದೆ, ಹೊಡೆಯಕ್ಕೆ ಸದ್ಯ ಹಾಗೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಸವರಾಜ್ ಅವರ ಮಾತು ಕೇಳಿಸ್ಕೊಳ್ತಾ ಇದ್ವಿ. ಒಂದು ಕಡೆ ಈ ವಿಚಾರವಾಗಿ, ಬದಲಾವಣೆ ವಿಚಾರವಾಗಿ ಮುಂದೆ ಏನಾಗುತ್ತೆ ವರ್ಷಾಂತ್ಯದಲ್ಲಿ ಕಾದು ನೋಡಬೇಕೆನ್ನುವಂಥ ಮಾತುಗಳ ಜೊತೆಯಲ್ಲಿ ಸರ್ಕಾರ ಈಗ ಬಹಳ ಸಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ, ಜನರ ಆಕ್ರೋಶಗಳು ಏನಿಲ್ಲ, ವಿಪಕ್ಷಗಳು ಮಾತ್ರ ಧ್ವನಿ ಎತ್ತುತ್ತಾ ಇರೋದನ್ನೋದಾಗಿ ತಿರುಗೇಟನ್ನು ಕೂಡ ಕೊಡ್ತಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ರಿಪೋರ್ಟರ್ ಮಲ್ಲಿಕಾರ್ಜುನ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ, ಈಗಾಗಲೇ ಸಿಎಂ ಕುರ್ಚಿಯ ಬದಲಾವಣೆ ಎನ್ನುವಂಥ ಮಾತುಗಳು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು, ಆಗತ್ತೆ ಆಗಲ್ವಾ ಅನ್ನೋ ಚರ್ಚೆ ಆಗ್ತಿದೆ. ಅದರ ನಡುವೆ ಈಗ ಕಾಂಗ್ರೆಸ್ಸಿನ ಶಾಸಕರು ಬಸವರಾಜ್ ಅವರೇ ಈಗ ಮಾತನಾಡಿದಾರಲ್ಲ, ಏನೆಲ್ಲ ಮಾತನಾಡಿದ್ದಾರೆ, ಜೊತೆಯಲ್ಲಿ ಯಾವ ಹೊತ್ತಿನಲ್ಲಿ ಮಾತಾಡಿರೋದು ಅಂತ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಲ್ಲಿಕಾರ್ಜುನ್ ಅವರೇ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ. ಅಂದರೆ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರ ಅಂತೂ ಗಡಿಗೂ ಬರ್ತಾನೇ ಇದೆ, ಆದರೆ ಕುರ್ಚಿ ಬದಲಾವಣೆ ವಿಚಾರ ಅಂತೂ ಡಗಡಗ ಅಂತ ಇದೆ. ಹಾಗಾಗಿ ಮತ್ತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಮಲ್ಲಿಕಾರ್ಜುನ್, ಧ್ವನಿ ಕೇಳಿಸ್ತಾ ಇದೆಯಾ? ಅಂದ್ರೆ ಈಗ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆಯಲ್ಲ, ಯಾವ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಈ ಮಾತನಾಡಿದ್ದು, ಏನೆಲ್ಲ ಹೇಳಿದ್ರು ಅಂತ? ಅಖಿಲೇಶ್, ಈಗಾಗಲೇ ಏನು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲೆ ಚೆನ್ನಗಿರಿಯ ಶಾಸಕರಾಗಿರ್ತಕ್ಕಂತಹ ಶಿವಗಂಗಾ ಬಸವರಾಜ್ ಅವರು ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿರತಕ್ಕಂಥದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಈ ಒಂದು ವಿಚಾರವನ್ನ ಹಲವು ಬಾರಿ ಪ್ರಸ್ತಾಪವನ್ನ ಮಾಡಿ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ರು. ಈಗ ಅದೇ ರೀತಿಯಾಗಿ ಚೆನ್ನಗಿರಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ, ಡಿಸೆಂಬರ್ ಸಂಪರ್ಕ ಕಡಿತ ಆಗಿದೆ. ಅಂದ್ರೆ ಒಟ್ಟಿನಲ್ಲಿ ಮತ್ತೆ ಬದಲಾವಣೆಯ ವಿಚಾರ, ಡಿಸೆಂಬರ್ ಅಲ್ಲಿ ಏನಾಗುತ್ತೆ, ವರ್ಷದ ಅಂತ್ಯದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನೋ ಮಾತುಗಳು ಪದೇ ಕಾಂಗ್ರೆಸ್ ವಲಯದಲ್ಲೇ ಈಗ ಕೇಳಿಬರ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿತಾರಾ ಇಲ್ವಾ, ಮತ್ತೆ ಏನಾದ್ರೂ ಮಹತ್ವದ ಬದಲಾವಣೆ ಕಾಂಗ್ರೆಸ್ ಮನೆಯಲ್ಲಾಗುತ್ತಾ ಅನ್ನೋ ಇಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮಹಾ ಸಂಚು ಆಗ್ತಿದೆಯಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಅವರ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗ DK ಶಿವಕುಮಾರ್ ಅವರ ಆಪ್ತ ಶಿಷ್ಯರಿಂದಲೇ ಇಂಥದ್ದೊಂದು ವಿಚಾರಗಳು ಬಹಿರಂಗ ಆಗ್ತಿದೆ. ಶಾಸಕ ಬಸವರಾಜ್ ಶಿವಗಂಗಾ ಮಾತಿನ ಮಹಾ ಮರ್ಮ ಏನು? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಡಿಸೆಂಬರ್ ಕ್ರಾಂತಿ ಫಿಕ್ಸ್ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಸಾಮಾನ್ಯವಾಗಿ ಮೂಡ್ತಾ ಇದೆ. ಒಬ್ಬೊಬ್ಬರಾಗಿನೇ ಬಣಗಳ ಮಾತುಗಳು, ಬಹಿರಂಗ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ಸಚಿವರು ಏನು ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದಾಗಿ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ. ಅದರ ನಡುವೆ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ
ಅನೇಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಈಗ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿರುವಂಥದ್ದು ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಬಸವರಾಜ. ಇವರು ಕೊಟ್ಟಿರುವಂಥ ಈ ಹೇಳಿಕೆ ಈಗ ಹಲವು ಪ್ರಶ್ನೆಗಳು ಹುಟ್ಟುಹಾಕ್ತಿದೆ. ಹಾಗಾದ್ರೆ ಡಿಸೆಂಬರ್ ಕ್ರಾಂತಿ ಅನ್ನೋ ಮಾತುಗಳನ್ನು ನಾವು ಏನು ಕೇಳ್ಕೊಂಡು ಬಂದಿದ್ದೀವಿ ಅಲ್ಲ, ಇದು ಸತ್ಯ ಆಗುತ್ತಾ? ವರ್ಷಾಂತ್ಯ ಡಿಸೆಂಬರ್ ಸಿಎಂ ಸಿದ್ದರಾಮಯ್ಯನವರಿಗೆ ದಿ ಡೇಂಜರ್ ಆಗಿಬಿಡುತ್ತಾ ಅನ್ನೋ ಹಲವು ಅನುಮಾನಗಳು ಮೂಡ್ತಾ ಇದೆ. ಆ ಮಾತಿನ ಒಳ ಅರ್ಥ ಏನಿರಬಹುದು? ಯಾಕಂದ್ರೆ ಸರಣಿಯಾಗಿ ದೆಹಲಿಗೆ ಹೋಗಿ ಬರ್ತಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಒಬ್ಬೊಬ್ಬರಾದ್ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ, ವಾಪಸ್ ಬರ್ತಿದ್ದಾರೆ. ಅದರ ಎಲ್ಲ ಬೆಳವಣಿಗೆಗಳ ನಡುವೆ ಈ ರೀತಿಯಾದಂಥ ಒಂದು ಬಹಿರಂಗ ಹೇಳಿಕೆ, ಸರ್ಕಾರ ಭದ್ರವಾಗಿದೆ, ಏನೂ ಸಮಸ್ಯೆ ಇಲ್ಲ ಅನ್ನೋದರ ಜೊತೆಯಲ್ಲಿ ಡಿಸೆಂಬರ್ ಕ್ರಾಂತಿ, ಈಗಾಗಲೇ ವಿಪಕ್ಷ ಕೂಡ ಬದಲಾವಣೆ ಆಗುತ್ತೆ, ಮಹತ್ವದ ಚೇಂಜ್ ಆಗುತ್ತೆ ನೋಡಿ. ಬಿಜೆಪಿ ಕೂಡ ಒಂದು ಸುಳಿ ಕೊಟ್ಟಿತ್ತು, ನವೆಂಬರ್ ಡಿಸೆಂಬರ್ ವರ್ಷಾಂತ್ಯದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅನ್ನುವ ವಿಚಾರ. ಈಗ ಕಾಂಗ್ರೆಸ್ಸಿನ ಶಾಸಕರ ಬಾಯಲ್ಲೇ ಬದಲಾವಣೆಯ ಮಾತು, ಮಹತ್ವದ ಚೇಂಜಸ್ ಆಗುತ್ತೆ. ಈಗ ಮಾತನಾಡಲ್ಲ, ಮುಂದೆ ಕಾದು ನೋಡಬೇಕನ್ನುವಂಥ ಮಾತು ಸ್ವತಃ ಸಿದ್ದರಾಮಯ್ಯನವರ ಅಂದರೆ ಕಾಂಗ್ರೆಸ್ ಸರ್ಕಾರದ ಶಾಸಕರು ಆಡ್ತಿದ್ದಾರೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಈಗ ಒಂದು ಹಿಂಟು ಬಿಟ್ಟುಕೊಟ್ಟಿದ್ದಾರಲ್ಲ. ಹಾಗಾಗಿ ಮಹತ್ವದ ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರ ಮೇಲೆ ಬದಲಾವಣೆಗೆ ಮಹತ್ವದ ಒಂದು ಸಂಚು ರೂಪಿಸ್ತಿದ್ದಾರಾ? ಈ ಎಲ್ಲ ಪ್ರಶ್ನೆಗಳು ಮೂಡೋದಕ್ಕೆ ಏನು ಕಾರಣ? ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಯಿಂದಾಗಿನೇ. ಯಾಕಂದ್ರೆ ಇಂಥದ್ದೊಂದು ಸ್ಫೋಟಕ ಬಹಿರಂಗ ಹೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರೇ, ಬೇರೆ ಯಾರೂ ಅಲ್ಲ. ಏನಾಗುತ್ತೆ ಮುಂದೆ ಕಾದು ನೋಡಬೇಕು, ಬದಲಾವಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಅನೇಕರು ಬಹಿರಂಗ ಹೇಳಿಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅವ್ರನ್ನ ಆ ಸ್ಥಾನದಲ್ಲಿ ನೋಡೋದಕ್ಕೆ ನಮ್ಗೆ ಖುಷಿ ಅನ್ನೋದಾಗಿ. ಇತ್ತೀಚೆಗಷ್ಟೇ ಕಾರ್ಕಳದ ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ವೀರೇಶ್ ಮೊಯ್ಲಿ ಅವರು ಕೂಡ ಒಂದು ಹೇಳಿದರು. ವೀರೇಂದ್ರ ಮೊಯ್ಲಿ ಅವರು ಹೇಳಿದ್ದೇನು ಅಂತ ಕೇಳಿದರೆ, ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಆಸೆಯನ್ನ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಕಾಂಗ್ರೆಸ್ಸಿನ ಶಾಸಕರು ಕೂಡ ರಕ್ತದಲ್ಲಿ ಬರೆದು ಕೊಡ್ತೀವಿ, ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಹೇಳಿಕೆ ಕೊಟ್ಟರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನೋಡೋಣ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ. ಈ ಎಲ್ಲ ಬಹಿರಂಗ ಹೇಳಿಕೆಗಳು ಜಾಸ್ತಿ ಆಗ್ತಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು. ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನಾವು ಅದಕ್ಕೆ ಬದ್ಧ ಅನ್ನುವಂಥ ಮಾತನ್ನ, ಆ ನಿಲುವನ್ನ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ. ಆದರೆ ಈಗ ಮಹತ್ವದ ಬೆಳವಣಿಗೆ ಏನಾಗ್ತಿರೋದು, ಬಹಳಷ್ಟು ದಿನದಿಂದ ಕೇಳ್ಕೊಂಡ್ ಬರ್ತಿದ್ದೀವಿ, ಡಿಸೆಂಬರ್ ಕ್ರಾಂತಿ ಆಗುತ್ತೆ, ಸಿಎಂ ಕುರ್ಚಿಯ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತು. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲೇ ಯಾರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಕೂರಿಸಿಕೊಂಡಿರುವಂತಹ ಪಕ್ಕಾ ಶಿಷ್ಯರೇ ಈಗ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಮಹತ್ವದ ಬದಲಾವಣೆಯ ವಿಚಾರ, ಸಿಎಂ ಕುರ್ಚಿ ಬದಲಾಗುತ್ತೆ ಅನ್ನೋ ಮಾತುಗಳು ಬಹಳ ದಿನದಿಂದ ಕೇಳ್ಕೊಂಡು ಬಂದಿರೋದು. ಅದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರ ಪಕ್ಕಾ ಶಿಷ್ಯ ಅಂತ ಕರೆಸ್ಕೊಂಡಿರುವಂತ ಬಸವರಾಜ ಶಿವಗಂಗಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ಮಾತಿನ ಹಿಂದಿರೋ ಮರ್ಮ ಏನು, ಈ ಹೊತ್ತಿನಲ್ಲಿ ಬರ್ತಿರೋದಕ್ಕೆ ಏನು ಕಾರಣ ಇರ್ಬೋದು ವೀರೇಶ್? ಅಖಿಲೇಶ್, ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಏನಿದೆ, ಸಿಎಂ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆಯ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು 2 ವರ್ಷಕ್ಕೆ ಇಲ್ಲ 2.5 ವರ್ಷಕ್ಕೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕು, ಆ ನಿಟ್ಟಿನಲ್ಲೇ ಪವರ್ ಶೇರಿಂಗ್ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಈ ಹಿಂದೆ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು. ಅದಾದ ನಂತರ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಬಹಿರಂಗವಾಗಿ ಯಾರೂ ಮಾತನಾಡ್ತಕ್ಕದ್ದಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದಾದ ಬಳಿಕ ಸ್ವಲ್ಪ ದಿನಗಳ ಕಾಲ ಬಣ ಬಡಿದಾಟ ತಣ್ಣಗಾಗಿತ್ತು. ಇದೀಗ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಶಿಷ್ಯ ಆಗಿರ್ತಕ್ಕಂಥ ಚನ್ನಗಿರಿ ಶಾಸಕ ಶಿವಗಂಗಾ ಅವರೇ ಬಹಿರಂಗವಾಗಿ ರಣರೋಚಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂಥ ಸಾಧ್ಯತೆಗಳಿವೆ, ಸಿಎಂ ಸಿದ್ದರಾಮಯ್ಯನವರು ಡಿಸೆಂಬರ್ ವೇಳೆಗೆ ಅಧಿಕಾರವನ್ನು ಬಿಟ್ಟುಕೊಡಲೇಬೇಕಾಗುತ್ತೆ ಅನ್ನೋ ಒಂದು ಹೇಳಿಕೆಗಳನ್ನು ಕೊಟ್ಟಿರುವುದನ್ನು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸೆಂಬರ್ ಸಾಕಷ್ಟು ಡೇಂಜರ್ ಆಗಿ ಕಂಡು ಬರ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಈ ಮೇ ತಿಂಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ 2 ವರ್ಷ ಆಗುತ್ತೆ. ಅದಾದ
ಬಳಿಕ ರಾಜ್ಯದಲ್ಲಿ ಸಿಎಂ ಸ್ಥಾನವನ್ನ ಅಧಿಕಾರ ಹಂಚಿಕೆಯ ವಿಚಾರ ಸಾಕಷ್ಟು ಚರ್ಚೆಗೆ ಬರುವಂತ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಅಧಿಕಾರವನ್ನ ಬಿಟ್ಟುಕೊಡ್ತಾರಾ? ಹೈಕಮಾಂಡ್ ಮಟ್ಟದಲ್ಲಿ ಆಗಿರತಕ್ಕಂಥ ಏನು ಒಳ ಒಪ್ಪಂದ ಏನಿದೆ, ವಿಶೇಷವಾಗಿ ಕುರ್ಚಿಯ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ಆ ಒಪ್ಪಂದ ಈಗ ಡಿಸೆಂಬರ್ ವೇಳೆಗೆ ಈಡೇರುತ್ತಾ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ವಿಶೇಷವಾಗಿ DCM DK ಶಿವಕುಮಾರ್ ಅವರ ಶಿಷ್ಯ ಆಗಿರ್ತಕ್ಕಂಥ ಶಿವಗಂಗಾ ಅವರೇ ಹೇಳಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಡಿಸೆಂಬರ್ ವೇಳೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಮಹತ್ವದಾದಂಥ ಬದಲಾವಣೆಗಳ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಅಖಿಲೇಶ್.